ಹಲೋ ಎವ್ರಿವಾನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ ನಿಮ್ಮ ಆಸ್ತಿ ಪ್ಲಾಟ್ ಇರ್ಬೋದು, ಮನೆ ಇರ್ಬೋದು, ಅಪಾರ್ಟ್ಮೆಂಟ್ ಅಥವಾ ಫ್ಲ್ಯಾಟ್ ಇರ್ಬೋದು, ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಬರ್ತಾ ಇದೆ ಅಂತಂದರೆ ನಿಮ್ಮ ಆಸ್ತಿಗೆ ನೀವು ಪ್ರಾಪರ್ಟಿ ಟ್ಯಾಕ್ಸ್ ಅಂದರೆ ಆಸ್ತಿ ತೆರಿಗೆ ಕಟ್ಟಬೇಕಾಗತ್ತೆ, ರೈಟ್. ಸೊ ಈಗ ನೋಡಿ 2026-2027 ಫೈನಾನ್ಷಿಯಲ್ ಇಯರ್ ಈಗ ಸ್ಟಾರ್ಟ್ ಆಗಿದೆ, ಓಕೆ, 1 ಏಪ್ರಿಲ್ದಿಂದ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಈ ರೀತಿ ಕೂಡ ಈಗ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ದಟ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ನಿಮ್ಮ ಪ್ರಾಪರ್ಟಿ, ನಿಮ್ಮ ಆಸ್ತಿಗೆ ನೀವು 2026-2027 ಸಿಂಗಲ್ ಇನ್ಸ್ಟಾಲ್ಮೆಂಟ್ನಲ್ಲಿ ಅಂದರೆ ಒಂದೇ ಟೈಮ್ನಲ್ಲಿ ನೀವು ನಿಮ್ಮದು ಪ್ರಾಪರ್ಟಿ ಟ್ಯಾಕ್ಸ್ ಪೇ ಮಾಡ್ಬೋದು. ಆ ರೀತಿ ನೀವು ಪೇ ಮಾಡಿದರೆ ಅಂತಂದರೆ 5% ಡಿಸ್ಕೌಂಟ್ ಕೊಡ್ತಾರೆ ಅಂತ ಈ ರೀತಿ ಕೂಡ ಇಲ್ಲಿ ಬರೆದಿದ್ದಾರೆ, ಓಕೆ. ಈಗ ನೋಡಿ, ನಿಮಗೆ 5% ಡಿಸ್ಕೌಂಟ್ ಬೇಕು ಅಂತಂದರೆ ಇಲ್ಲಿ ಒಂದು ನೋಟ್ ಕೊಟ್ಟಿದೆ ನೋಡಿ, ಮೇಕ್ ಯುವರ್ ಪೇಮೆಂಟ್ ವಿದಿನ್ ದ ಫಸ್ಟ್ 3 months ಆಫ್ ದ ಫೈನಾನ್ಷಿಯಲ್ ಇಯರ್, ದಟ್ ಈಸ್ ಏಪ್ರಿಲ್ 2026 ಟು ಜೂನ್ 2026 ಅಂತಂದರೆ ನೀವು 30 ಜೂನ್ ಒಳಗಡೆ ಇದು ಪೇಮೆಂಟ್ ಮಾಡಬೇಕು. ಸೊ ಈಗ ನೀವು ಗ್ರಾಮ ಪಂಚಾಯಿತಿಗೆ ಹೋಗ್ಬಿಟ್ಟು ನಿಮ್ಮ ಬಿಲ್ ಕಲೆಕ್ಟರ್ನಲ್ಲಿ ಅಂದರೆ ನಿಮ್ಮ ಪಂಚಾಯಿತಿ ಬಿಲ್ ಕಲೆಕ್ಟರಿಗೆ ಅಲ್ಲೇ ಹೋಗ್ಬಿಟ್ಟು ಪೇಮೆಂಟ್ ಮಾಡೋದು ಈಗ ಅವಶ್ಯಕತೆ ಇಲ್ಲ, ಓಕೆ. ಯಾಕಂದರೆ ಆನ್ಲೈನ್ ಮೂಲಕ ನೀವು ಇದು ಪೇಮೆಂಟ್ ಮಾಡ್ಬೋದು, ಪ್ರಾಪರ್ಟಿ ಟ್ಯಾಕ್ಸ್ ಪೇಮೆಂಟ್ ಮಾಡ್ಬೋದು. ನಿಮ್ದು ಎಷ್ಟು ಆಸ್ತಿ ತೆರಿಗೆ ಇದೆ ಅಷ್ಟೇ ನೀವು ಕಟ್ಬೋದು, ಓಕೆ, ಆನ್ಲೈನ್ ಮೂಲಕ. ಆ್ಯಂಡ್ ಪ್ರಾಪರ್ಟಿ ಟ್ಯಾಕ್ಸ್ ಪೇಡ್ ರಿಸಿಪ್ಟ್ ಏನಿದೆಲ್ಲ ಅದು ಕೂಡ ನೀವು ಆನ್ಲೈನ್ ಮೂಲಕ ಡೌನ್ಲೋಡ್ ಮಾಡ್ಕೋಬೋದು, ಅದು ಕೂಡ ಅವಕಾಶ ಕೊಟ್ಟಿದ್ದಾರೆ, ಓಕೆ. ಟ್ಯಾಕ್ಸ್ ಪೇಡ್ ರಿಸಿಪ್ಟ್ ನೀವು ಆನ್ಲೈನಿಂದ ಈ ರೀತಿ PDF-ನಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಸೊ ಯಾವ ರೀತಿ ಪೇ ಮಾಡಬೇಕು ಆ್ಯಂಡ್ ಯಾವ ರೀತಿ PDF-ನಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಅಲ್ಲ, ನಾನು ನಿಮಗೆ ಡೀಟೇಲ್ ಆಗಿ ಈ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ಅರ್ಥ ಆಗುತ್ತೆ, ಓಕೆ. ಸೊ ಆನ್ಲೈನಲ್ಲಿ ನೀವು ಆನ್ಲೈನ್ ಅಂತಂದರೆ ನೀವು ವೆಬ್ಸೈಟ್ಲನ್ನು ಪೇ ಮಾಡ್ಬೋದು, ಬಟ್ ಅದಕ್ಕಿಂತ ಈಸಿ ಇರೋದು UPI ಆ್ಯಪ್. ನೀವು ಗೂಗಲ್ ಪೇ, ಫೋನ್ಪೇ, ಅಮೆಝಾನ್ ಪೇ ಈ ರೀತಿ ನೀವು ನಿಮ್ದೇನು UPI ಆ್ಯಪ್ ಯೂಸ್ ಮಾಡ್ತೀರಲ್ವ ನೀವು, ಸೊ ಅದರಿಂದ ತುಂಬ ಈಸಿಯಾಗಿ ನೀವು ಪೇಮೆಂಟ್ ಮಾಡ್ಬೋದು. ಸೊ ಅದೇ ನಾನು ಈ ವಿಡಿಯೋನಲ್ಲಿ ಹೇಳ್ಕೊಡ್ತೇನೆ. ಸೊ UPI-ನಿಂದ ನೀವು ಪೇಮೆಂಟ್ ಮಾಡ್ಬೋದು ನಿಮ್ಮದು ಟ್ಯಾಕ್ಸು. PDF ಪ್ರಿಂಟ್ಔಟ್ ಏನಿದೆಲ್ಲ ಅಥವಾ PDF ಪ್ರಾಪರ್ಟಿ ಟ್ಯಾಕ್ಸ್ ಅದು ಯಾವ ರೀತಿ ಡೌನ್ಲೋಡ್ ಮಾಡ್ಬೋದು ಅದು ಕೂಡ ನಾನು ನಿಮಗೆ ಹೇಳ್ತೀನಿ, ಓಕೆ. ಸೊ ಈಗ UPI-ದಿಂದ ಪೇಮೆಂಟ್ ಯಾವ ಥರ ಮಾಡ್ಬೋದು ಅಂತ ಹೇಳ್ತೀನಿ ನೋಡಿ. ಅದಕ್ಕಿಂತ ಮುಂಚೆ ಆನ್ಲೈನ್ ಮೂಲಕ ಪೇಯ್ಡ್ ಸರ್ವಿಸ್ ಕೂಡ ಪ್ರೊವೈಡ್ ಮಾಡ್ತೀನಿ. ಇದು ನಂದು ವಾಟ್ಸಪ್ ನಂಬರ್ ಇದೆ, ನೀವು ನನಗೆ ವಾಟ್ಸಪ್ನಲ್ಲಿ ಮೆಸೇಜ್ ಕಳಿಸ್ಬೋದು, ಓಕೆ. ಆ್ಯಂಡ್ ವಾಟ್ಸಪ್ ಚಾನಲ್ ಕೂಡ ಮಾಡಿದ್ದೀನಿ, ಅದು ಕೂಡ ಜಾಯ್ನ್ ಆಗ್ಬೋದು. UPI-ನಲ್ಲಿ ನಾನು ಉದಾಹರಣೆಗೆ ಗೂಗಲ್ ಪೇಯನ್ನು ತೊಗೋತಾ ಇದ್ದೀನಿ, ಓಕೆ. ಜಸ್ಟ್ ಫಾರ್ ಎಕ್ಸಾಂಪಲ್, ಎಲ್ಲ UPI ಆ್ಯಪ್ಸ್ನಲ್ಲಿ ಸಿಮಿಲರೇ ಪ್ರೊಸೀಜರ್ ಇದೆ ಅಥವಾ ಪ್ರಾಸೆಸ್ ಇದೆ, ಓಕೆ. ಸೊ ಈಗ ನಾನೇನು ಮಾಡ್ತೀನಿ, ನಿಮ್ಮದು ಗೂಗಲ್ ಪೇ ಇದೆಯಲ್ಲ ಅದನ್ನು ಈ ರೀತಿ ಓಪನ್ ಮಾಡ್ಕೊಳ್ಳಿ. ಮೇಲ್ಗಡೆ ಎಲ್ಲಕ್ಕಿಂತ ಮೇಲ್ಗಡೆ ಅಥವಾ ಪೇ ಬಿಲ್ಸ್ ಅಂತ ಕೂಡ ಒಂದು ಆಪ್ಷನ್ ಇರುತ್ತೆ ಕೆಳಗಡೆ, ಬಟ್ ಜನರಲ್ ಆಗಿ ಹೇಳ್ತಾ ಇದ್ದೀನಿ, ಈಸಿ ಮೆಥಡು. ಮೇಲ್ಗಡೆ ಎಲ್ಲಕ್ಕಿಂತ ಇಲ್ಲಿ ಒಂದು ಆಪ್ಷನ್ ಇದೆ ಸರ್ಚ್ ಮಾಡೋದು, ಅಲ್ಲಿ ನೀವೇನು ಮಾಡ್ಬೋದು, ಬಾಪೂಜಿ ಅಂತ ನೀವು ಈ ರೀತಿ ಟೈಪ್ ಮಾಡಿ ಸರ್ಚ್ ಮಾಡ್ಬೋದು. ಸೊ ಬಾಪೂಜಿ ಅಂತ ಟೈಪ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಕೆಳಗಡೆ ಬರುತ್ತೆ ಬಿಲ್ ಪೇಮೆಂಟ್ಸ್ ಅಂತ. ಇದು ಆಪ್ಷನ್ ಬಿಲ್ ಪೇಮೆಂಟ್ಸ್ನಲ್ಲಿ ಕೂಡ ಇರುತ್ತೆ, ರೈಟ್, ನೀವು ಸರ್ಚ್ ಮಾಡಿದ್ರೆ. ಬಟ್ ಮೇಲ್ಗಡೆ ಸರ್ಚ್ ಮಾಡಿದ್ರೆ ಈ ರೀತಿ ಬರುತ್ತೆ ಕೆಳಗಡೆ ಬಾಪೂಜಿ. ಸೊ ಈಗ ಇದು ಬಾಪೂಜಿ ಸೇವಾ ಕೇಂದ್ರ ಅಂತ ನೀವೇನು ಮಾಡಬೇಕು, ಈ ರೀತಿ ನೀವು ಸೆಲೆಕ್ಟ್ ಮಾಡಬೇಕು ಅಥವಾ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಆಪ್ಷನ್ ಬರುತ್ತೆ ನೋಡಿ. ಸೊ ಇಲ್ಲಿ ನೋ ಅಕೌಂಟ್ಸ್ ಲಿಂಕ್ಡ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದ್ರ ಪಕ್ಕದಲ್ಲಿ ಒಂದು ಆ್ಯರೋ ಮಾರ್ಕ್ ಇದೆ ನೋಡಿ ಇಲ್ಲಿ. ಸೊ ಇದು ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಎಂಟರ್ ಅಕೌಂಟ್ ಡೀಟೇಲ್ಸ್ ಅಂತ ಬರುತ್ತೆ, ರೈಟ್. ಪ್ರಾಪರ್ಟಿ ನಂಬರ್ ಅಥವಾ ಪ್ಲಾಟ್ ನಂಬರ್ ಅಂತ ಕೇಳುತ್ತೆ. ಸೊ ಇಲ್ಲಿ ನೀವು ಏನು ಮಾಡಬೇಕು ಅಂತಂದರೆ, ನಿಮ್ಮ ಹತ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ನಿಮ್ಮ ಆಸ್ತಿ ಬರ್ತಾ ಇದೆ ಅಂತಂದರೆ ಒಂದು ಸ್ವತ್ತು ಅಂತ ಕೊಡ್ತಾರೆ, ಡಿಜಿಟಲ್ ಖಾತಾ ಅಂತ ಕೊಡ್ತಾರೆ, ಓಕೆ. ಸೊ ಅದು 11A ಅಂತ ಇರ್ಬೋದು ಅಥವಾ 11B ಅಂತ ಇರ್ಬೋದು. ಆ್ಯಂಡ್ ಒಂದು 18 ಡಿಜಿಟ್ದು ಪ್ರಾಪರ್ಟಿ ID ಅದಕ್ಕೆ ಕೊಡ್ತಾರೆ. ನಿಮ್ಮ ಆಸ್ತಿಗೆ ಒಂದು ಸಪರೇಟ್ ಇಂಡಿವಿಜುವಲ್ ಯುನೀಕ್ ಪ್ರಾಪರ್ಟಿ ID ಈ ರೀತಿ ನೀವು ಅನ್ಬೋದು, PID ನಂಬರ್. ಸೊ ಇದು 18 ಡಿಜಿಟ್ PID ನಂಬರ್ ನಿಮ್ಮ ಹತ್ರ ಇರಲೇಬೇಕು. ಸೊ ಆ ನಂಬರು ನೀವು ಇಲ್ಲಿ ಎಂಟರ್ ಮಾಡಿ. ಎಂಟರ್ ಮಾಡಿ ಮೇಲೆ ಕೆಳಗಡೆ ಒಂದು ನಿಕ್ ನೇಮ್ ಅಂತ ಇದೆ, ಆಪ್ಷನಲ್ ಇದೆ, ಇದು ನೀವು ಬೇಕಂದ್ರೆ ಸ್ಕಿಪ್ ಮಾಡ್ಬೋದು. ನಾನು ಉದಾಹರಣೆಗೆ ವಿಷ್ಣುಮೂರ್ತಿ ಅಂತ ಕೊಡ್ತೇನೆ, ರೈಟ್. ಸೊ ಕೆಳಗಡೆ ಈ ರೀತಿ ಒಂದು ಕಂಟಿನ್ಯೂ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಆಟೋಮೆಟಿಕ್ಲಿ ಬಾಪೂಜಿ ಸೇವಾ ಕೇಂದ್ರ ಡೇಟಾಬೇಸ್ಲಿಂದ ಅದು ನಿಮ್ಮ ಆಸ್ತಿದು ರಿಲೇಟೆಡು ಇನ್ಫಾರ್ಮೇಷನ್ ಫೆಚ್ ಆಗುತ್ತೆ. ಸೊ ಫೌಂಡ್ ಅ ಮ್ಯಾಚ್ ಅಂತ ಬರುತ್ತೆ. ಅಂದರೆ ಅಕೌಂಟ್ ಹೋಲ್ಡರ್ ನೇಮ್ ಅಂದರೆ ಪ್ರಾಪರ್ಟಿ ಆಸ್ತಿ ಯಾರ ಹೆಸರು ಮೇಲೆ ಇದೆ ಅದು ಬರುತ್ತೆ, ಪ್ರಾಪರ್ಟಿ ನಂಬರ್ ಏನಿದೆ, ನಿಕ್ ನೇಮ್ ನೀವು ಏನು ಕೊಟ್ಟಿದ್ದಾರೆ, ಯಾರನ್ನು ನಿಕ್ ನೇಮ್ ಕೊಡ್ಬೋದು, ಏನು ಕೊಡ್ಬೋದು, ಅದು ಆಪ್ಷನಲ್ ಇದೆ. ಸೊ ಈಗ ಲಿಂಕ್ ಅಕೌಂಟ್ ಟು ಪೇ ಯುವರ್ ಅಪ್ಕಮಿಂಗ್ ಬಿಲ್ಸ್ ಅಂದರೆ ಕೆಳಗಡೆ ಒಂದು ಲಿಂಕ್ ಅಂತ ಇದೆಯಲ್ಲ, ಇದು ಆಪ್ಷನು, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ನೀವು ಯಾವ ರೀತಿ ಎಲೆಕ್ಟ್ರಿಸಿಟಿ ಬಿಲ್ ಪೇ ಮಾಡ್ತೀರಲ್ಲ ಅಥವಾ ನೀವು ಯಾರಿಗಾದರೂ ದುಡ್ಡು ಕಳಿಸ್ತೀರಾ ಅಥವಾ ಸಿಂಪಲಾಗಿ ಯಾವ ರೀತಿ ಬರುತ್ತಲ್ಲ ಇಂಟರ್ಫೇಸ್ ಯಾವುದೇ UPI ಆ್ಯಪ್ನಲ್ಲಿ ಆ ರೀತಿ ಬರುತ್ತೆ. ಇಲ್ಲಿ ನೋಡಿ, ಬಿಲ್ ಡೇಟ್ ಏಪ್ರಿಲ್ ಟು 478 ರೂಪೀಸ್ ನಾನು ಕಟ್ಟಬೇಕು. ಯಾವಾಗ ಡ್ಯೂ ಡೇಟ್ ಯಾವಾಗಿದೆ, 31 ಮಾರ್ಚ್ 2027 ಒಳಗಡೆ ಕಟ್ಟಬೇಕು. ಅಂದರೆ ಫೈನಾನ್ಷಿಯಲ್ ಇಯರ್ ಹೀಗೆ ಸ್ಟಾರ್ಟ್ ಆಗಿದೆಯಲ್ಲ ಏಪ್ರಿಲ್ 1ಲಿಂದ. ಸೊ ಮುಂದಿನ ಇದು ಫೈನಾನ್ಷಿಯಲ್ ಇಯರ್ ಯಾವಾಗ ಎಂಡ್ ಆಗುತ್ತೆ, ನೆಕ್ಸ್ಟ್ ಇಯರ್ 31 ಮಾರ್ಚ್ 2027 ಅದ್ರ ಒಳಗಡೆ ನೀವು
ಕಟ್ಟಬೇಕು. ಓಕೆ, ಸೊ ಈ ರೀತಿ ಇನ್ಫಾರ್ಮೇಷನ್ ಇಲ್ಲಿದೆ. ಸೊ ಈಗ ಇಲ್ಲಿ ಪೇ ಬಿಲ್ ನೀವು ಈ ರೀತಿ ಕಾಣಿಸ್ತಾ ಇಲ್ಲ ಅಂದರೆ ಸ್ವಲ್ಪ ರಿಫ್ರೆಶ್ ಮಾಡಿ, ಮತ್ತೆ ಬರುತ್ತೆ ಅದು. ಸೊ ಈಗ ಪೇ ಬಿಲ್ ಅಂತ ಇಲ್ಲಿ ಕ್ಲಿಕ್ ಮಾಡಬೇಕು ನೀವು. ಜಸ್ಟ್ ನಾರ್ಮಲಿ ಪೇ ಬಿಲ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ UPI ಪಿನ್ನನ್ನು ಎಂಟರ್ ಮಾಡಿ ಪೇಮೆಂಟ್ ಮಾಡಿ. ಓಕೆ, ಪೇಮೆಂಟ್ ಮಾಡಿದ ತಕ್ಷಣ ನಿಮಗೆ ಈಗ ನೆಕ್ಸ್ಟ್ ನಿಮಗೆ ಇದು ಬರುತ್ತೆ. ಲೈಕ್ ಏನು ಪಾಯಿಂಟ್ ಅಂತಂದರೆ, ಈಗ ನಾನು ಪೇಮೆಂಟ್ ಏನೋ ಮಾಡಿದೆ, ಬಟ್ ನನಗೆ ಟ್ಯಾಕ್ಸ್ ರಿಸಿಪ್ಟು PDF-ನಲ್ಲಿ ನಾನು ಯಾವ ರೀತಿ ಎಲ್ಲಿಂದ ಡೌನ್ಲೋಡ್ ಮಾಡ್ಕೋಬೇಕು. ಸೊ ಈಗ ಇದು ಹೇಳ್ತೇನೆ ನೋಡಿ, ಇದು ಕೂಡ ಸಿಂಪಲ್ ಇದೆ. ಸೊ ನೀವೇನು ಮಾಡಬೇಕು, ಬಾಪೂಜಿ ಸೇವಾ ಕೇಂದ್ರ ಅಂತ ಗೂಗಲ್ನಲ್ಲಿ ಟೈಪ್ ಮಾಡಿ ಸರ್ಚ್ ಮಾಡಿ. ಈ ರೀತಿ ವೆಬ್ಸೈಟ್ ಕಾಣುತ್ತಾ ಫಸ್ಟ್ ಆಪ್ಷನ್, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗುತ್ತೆ ನಿಮಗೆ. ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಅಂತ ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ ಮೇಲ್ಗಡೆ, ಸರ್ವಿಸಸ್ ಅಂತ. ಸೊ ಇದು ಯಾರೋ ಮಾರ್ಕ್ ಕಾಣಿಸ್ತಾ ಇದೆಯಾ? ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಸರ್ವಿಸಸ್ನಲ್ಲಿ ತುಂಬ ಸರ್ವಿಸಸ್ ನಿಮಗೆಲ್ಲ ಕಾಣಿಸುತ್ತೆ. ಪ್ರಾಪರ್ಟಿ ರಿಲೇಟೆಡ್ನಲ್ಲಿ ಇಲ್ಲಿ ಡೌನ್ಲೋಡ್ ರಿಸಿಪ್ಟ್ ಅಂತ ಒಂದು ಆಪ್ಷನ್ ಕಾಣುತ್ತೆ ನೋಡಿ. ಸೊ ಈ ಡೌನ್ಲೋಡ್ ರಿಸಿಪ್ಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸೊ ಡೌನ್ಲೋಡ್ ರಿಸಿಪ್ಟ್ ಪೇಜ್ ಓಪನ್ ಆಗುತ್ತೆ. ಸರ್ವಿಸ್ ಅಂತ ಇದೆ, ಸೆಲೆಕ್ಟ್ ಅಂತ. ಸೊ ಇದು ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಯಾವ ಸರ್ವಿಸ್ ಬೇಕು ನಿಮಗೆ? ನಮಗೆ ಪ್ರಾಪರ್ಟಿ ಟ್ಯಾಕ್ಸ್ ಅಂತ ಇರುತ್ತೆ. ಸೊ ಅದು ನಾನು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಅದು ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡ ಮೇಲೆ PID ನಂಬರ್ ಇರುತ್ತೆ ಅಲ್ಲ, 18 ಡಿಜಿಟ್ದು, ಅದು ನಾನು ಇಲ್ಲಿ ಪಕ್ಕದಲ್ಲಿ ಅದು ಎಂಟರ್ ಮಾಡಬೇಕು. ಎಂಟರ್ ಮಾಡಿದ ಮೇಲೆ ಸರ್ಚ್ ಅಂತ ಆಪ್ಷನ್ ಕೊಡಿ. ಈ ರೀತಿ ನಿಮಗೆ ನಿಮ್ಮ ಆಸ್ತಿಗೆ ನೀವು ಎಷ್ಟು ಪೇಮೆಂಟ್ ಮಾಡಿದ್ದೀರಾ ಎಲ್ಲ ಕೂಡ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ನಿಮಗೆ ಯಾವುದು PDF ಬೇಕು, ಲೇಟೆಸ್ಟ್ ಬೇಕಾ ಲೇಟೆಸ್ಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ಹೋದ ವರ್ಷದಿಂದ ಬೇಕಂದರೆ ಅದು ಕೂಡ ಡೌನ್ಲೋಡ್ ಮಾಡ್ಬೋದು. ಸೊ ಇಲ್ಲಿ ನೋಡಿ, ಎಲ್ಲ ಕೂಡ ನೀವು ಡೌನ್ಲೋಡ್ ಮಾಡಿದ್ರೆ ನಿಮ್ಮದು PDF-ನಲ್ಲಿ ನಿಮ್ಮದು ಟ್ಯಾಕ್ಸ್ ಪೇಡ್ ರಿಸಿಪ್ಟು ಡೌನ್ಲೋಡ್ ಆಗುತ್ತೆ. ಓಕೆ, ಈಗ ಒಂದು ಲಾಸ್ಟ್ ಪಾಯಿಂಟ್ ಉಳಿದಿದೆ. ಏನು ಅಂತಂದರೆ, ನಾನು ಹೇಳೋದಲ್ಲ 5% ಡಿಸ್ಕೌಂಟ್ ಕೊಡ್ತಾರೆ ಅಂತ. ಸೊ ಇಲ್ಲಿ ನೋಡಿ, ಇಲ್ಲಿ ನೋಡಿ ನೀವು ಕರೆಂಟ್ ಡಿಮಾಂಡ್ ಅಂತ ಇದೆಯಲ್ಲ, ಟೋಟಲ್ ನೀವೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ, ಇದು ಕರೆಂಟ್ ಡಿಮಾಂಡ್ ಏನು ಕಾಲಮ್ ಇದೆಯಲ್ಲ, ಇದು ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ 487 ರುಪೀಸ್ ಇದು ಬರ್ತಾ ಇದೆ. ಇಲ್ಲಿ ನೀವು ಬೇಕಂದರೆ 150.69, 4.99, 8.98 ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಅದರ ಅಮೌಂಟ್ ಇಷ್ಟೇ ಬರುತ್ತೆ. ಆ್ಯಂಡ್ ಕರೆಂಟ್ ಡಿಮಾಂಡ್ ಅಂತ ಇದು ಅರ್ಥ ಅಂದರೆ ಪ್ರಸ್ತುತ ಬೇಡಿಕೆ ಅಂತ. ಈಗ ಪಕ್ಕದಲ್ಲಿ ಒಟ್ಟು ಬೇಡಿಕೆ ಅಂತ ಇದೆ ನೋಡಿ, ಅಂದರೆ ಟೋಟಲ್ ಡಿಮಾಂಡ್ ಎಷ್ಟು ನೀವು ಕಟ್ಟಲೇಬೇಕು ಅಥವಾ ಎಷ್ಟು ನೀವು ಕಟ್ಟಬೇಕು ಅಂತ. ಇದೆಲ್ಲ ನೀವು ಆ್ಯಡ್ ಮಾಡಿದ್ರೆ ಇಲ್ಲಿ ನೋಡಿ 478 ರುಪೀಸ್ ಅಂತ ಇಲ್ಲಿ ತೋರಿಸ್ತಾ ಇದೆ. ಸೊ ಇದರ ಅರ್ಥ 487ದು 5 ರುಪೀಸ್ ಅಂತಂದರೆ ಇಲ್ಲಿ ನೋಡಿ 9 ರುಪೀಸ್ ನಾವು ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ. ಟ್ಯಾಕ್ಸ್ ಡಿಸ್ಕೌಂಟ್ ಅಂತ ಇಲ್ಲಿ ಮೇಲ್ಗಡೆ ಇದೆ ನೋಡಿ 9 ರುಪೀಸ್. ಸೊ 487ನಲ್ಲಿ ನೀವು 9 ರುಪೀಸ್ ತೆಗೆದ್ರೆ 478 ನೀವು ಕಟ್ಟಿದ್ದೀರಾ. ಸೊ ಇದರ ಅರ್ಥ ಈ ರೀತಿ 5% ಡಿಸ್ಕೌಂಟ್ ಅಂತ ನೀವು ಅರ್ಥ ಮಾಡ್ಕೋಬೋದು. ಓಕೆ, ಸೊ PID ನಂಬರ್ ನಿಮ್ಮ ಹತ್ರ ಇಲ್ಲ, ನಿಮ್ಮ ಆಸ್ತಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಬರೋ ಆಸ್ತಿಗೆ ಅಂತಂದರೆ ಈ ಸ್ವತ್ತುಗೆ ಅಪ್ಲಿಕೇಶನ್ ಹಾಕಿ, ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕ್ಬೋದು. ಏನಾದರೂ ಪೇಯ್ಡ್ ಸರ್ವಿಸ್ ಬೇಕು ಅಂತಂದರೆ ವಾಟ್ಸಪ್ನಲ್ಲಿ ನನಗೆ ಮೆಸೇಜ್ ಕಳಿಸಿ. ವಾಟ್ಸಪ್ ಚಾನಲ್ ಕೂಡ ಮಾಡಿದ್ದೀನಿ, ಅಲ್ಲಿ ಕೂಡ ರೆಗ್ಯುಲರ್ಲಿ ಅಪ್ಡೇಟ್ಸನ್ನು ಶೇರ್ ಮಾಡ್ತಾ ಇರ್ತೀನಿ. ನೀವು ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಜಾಯಿನ್ ಆಗ್ಬೋದು. ಓಕೆ, ಸೊ ವಿಡಿಯೋ ನಿಮಗೆ ಯಾವ ರೀತಿ ಅನಿಸಿದೆ ಅಂತ ಕಾಮೆಂಟ್ ಮೂಲಕ ನನಗೆ ತಿಳಿಸಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮದು ಫ್ರೆಂಡ್ಸ್ ಜೊತೆ, ಮತ್ತು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕನ್ನ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.